ಜಗತ್ತಿಗೆ ಬೆಳಕನ್ನು ನೀಡಿ ಸಕಲ ಜೀವರಾಶಿಗಳಿಗೂ ಚೈತನ್ಯ ತುಂಬುವ ಸಾಕ್ಷಾತ್ ಪರಮಾತ್ಮ ಸೂರ್ಯನಾರಾಯಣ. ನೀವು ಸೂರ್ಯ ದೇವಾಲಯಗಳ ಆ ಭವ್ಯ ಸೊಬಗು, ಕಲೆ ಹಾಗೂ ಅದ್ಭುತ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳಬೇಕೇ? ಸೂರ್ಯ ದೇವನ ಕೃಪೆಗಾಗಿ ಆ ದಿವ್ಯ ದರ್ಶನದ ಭವ್ಯ ಕ್ಷಣಗಳನ್ನು ಸವಿಯಬೇಕೆಂದು ಹಂಬಲಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ನಿಮಗಾಗಿ ಈ ಒಂದು ವಿಶೇಷ ದೃಶ್ಯ ಕಾವ್ಯ. ಬನ್ನಿ, ಭಕ್ತಿಯ ಲೋಕದಲ್ಲಿ ಲೀನವಾಗೋಣ. ಈಗ ನೀವು ನೋಡುತ್ತಿರುವುದು ತಮಿಳುನಾಡಿನ ಪುರಾತನ ಹಾಗೂ ಪವಿತ್ರ ಸೂರ್ಯ ಭಗವಾನ್ ದೇವಾಲಯ. ಈ ದೇವಾಲಯದ ಆವರಣವನ್ನು ಒಮ್ಮೆ ನೋಡಿ. ಇಲ್ಲಿನ ಪ್ರತಿ ಕಲ್ಲು ಕೂಡ ಇತಿಹಾಸವನ್ನು ಹೇಳುತ್ತಿದೆ. ಇಲ್ಲಿನ ಅದ್ಭುತ ಕೆತ್ತನೆಗಳು ಎಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿದೆ ಎಂದರೆ ಅಂದಿನ ಕಾಲದ ಶಿಲ್ಪಿಗಳ ಕಲಾ ನೈಪುಣ್ಯತೆಗೆ ನಾವು ಬೆರಗಾಗಲೇಬೇಕು. ಆಕಾಶದ ಎತ್ತರದಿಂದ ನೋಡಿದಾಗ ಈ ದೇವಾಲಯವು ಭೂಮಿಯ ಮೇಲಿನ ಒಂದು ಅದ್ಭುತ ಲೋಕದಂತೆ ಗೋಚರಿಸುತ್ತದೆ. ನೋಡಿ, ಪ್ರಕೃತಿ ಮತ್ತು ಭಕ್ತಿ ಹೇಗೆ ಒಂದಾಗುತ್ತವೆ ಎಂಬುದಕ್ಕೆ ಇದು ಸಾಕ್ಷಿ. ಸೂರ್ಯನ ಮೊದಲ ಕಿರಣಗಳು ದೇವರ ಮುಖಕ್ಕೆ ಹಾಗೂ ಮುಡಿಗೆ ಮುತ್ತಿಡುವ ಆ ದೃಶ್ಯ ಎಷ್ಟು ರೋಮಾಂಚನಕಾರಿಯಾಗಿದೆ ಅಲ್ಲವೇ? ಇದು ಕೇವಲ ಕಾಕತಾಳೀಯವಲ್ಲ, ಇದು ನಂಬಿಕೆ. ಅಷ್ಟೇ ಅಲ್ಲ, ಈ ದೇವಾಲಯದ ಪವಿತ್ರ ಕಲ್ಯಾಣಿಯನ್ನು ನೋಡಿ. ನೀರಿನ ಅಲೆಗಳ ನಡುವೆ ಆ ದೇವಸ್ಥಾನದ ಪ್ರತಿಬಿಂಬ, ಆ ಶಾಂತತೆ ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿ ನೀಡುತ್ತದೆ. ಸೂರ್ಯನ ದರ್ಶನಕ್ಕಾಗಿ ಹರಿದು ಬರುತ್ತಿರುವ ಭಕ್ತಾದಿಗಳ ದಂಡನ್ನು ನೋಡಿ. ಇಲ್ಲಿ ಎಲ್ಲರೂ ತಮ್ಮ ಕಷ್ಟಗಳನ್ನು ಮರೆತು ಆ ದೇವನ ಬೆಳಕಿನಲ್ಲಿ ನೆಮ್ಮದಿ ಕಾಣಲು ಬಂದಿದ್ದಾರೆ. ಸೂರ್ಯದೇವ ಅಂದರೆ ನಮಗೆ ನೆನಪಾಗುವುದೇ ಅವನ ಸಪ್ತಾಶ್ವಗಳ ರಥ. ಇಲ್ಲಿ ನೀವು ಸೂರ್ಯದೇವನ ಭವ್ಯ ರಥವನ್ನು ನೋಡಬಹುದು. ಕಲ್ಲಿನಲ್ಲಿ ಕೆತ್ತಲಾದ ಆ ಕುದುರೆಗಳು ಸಾಲಿನಲ್ಲಿ ನಿಂತು ದೇವನನ್ನು ಮೆರೆಸಲು ಸಜ್ಜಾಗಿರುವಂತೆ ಭಾಸವಾಗುತ್ತವೆ. ಈ ರಥವು ಕೇವಲ ಕಲೆಯಲ್ಲ, ಇದು ಸೂರ್ಯನ ಚಲನೆಯ ಪ್ರತೀಕ. ಈ ವಿಡಿಯೋದಲ್ಲಿ ನೀವು ಕೇವಲ ಒಂದು ರಥವನ್ನಲ್ಲ, ಭಾರತದ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ನಿರ್ಮಿಸಲಾದ ವೈವಿಧ್ಯಮಯ ಸೂರ್ಯ ರಥಗಳನ್ನು ಕಾಣಬಹುದು. ಪ್ರತಿಯೊಂದು ರಥಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಈಗ ಅತ್ಯಂತ ಭಕ್ತಿಯ ಕ್ಷಣ, ದೇವನಿಗೆ ಮಂಗಳಾರತಿ ಮಾಡುವ ದೃಶ್ಯ. ಕರ್ಪೂರದ ಬೆಳಕಿನಲ್ಲಿ ಆ ಸೂರ್ಯನಾರಾಯಣನ ಮುಖವನ್ನು ನೋಡುವುದೇ ಒಂದು ಜನ್ಮದ ಪುಣ್ಯ. ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ನಮ್ಮ ಜೀವನದ ಕತ್ತಲೆಯನ್ನು ಸರಿಸಲು ಈ ದೇವನ ಕೃಪೆ ಸದಾ ಬೇಕು.
ಕೊನೆಯದಾಗಿ ಈ ಭವ್ಯ ಗೋಪುರಗಳ ಕೆತ್ತನೆಗಳನ್ನು ನೋಡಿರಿ. ಪ್ರತಿಯೊಂದು ಕಲೆಯು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಸೂರ್ಯ ದೇವನ ದರ್ಶನ ಪಡೆದ ಈ ಕ್ಷಣ ನಿಮ್ಮ ಜೀವನದಲ್ಲಿ ಹೊಸ ಹುರುಪು ತರಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಸೂರ್ಯ ದೇವನ ಕೃಪೆ ನಿಮ್ಮ ಮೇಲಿರಲಿ. ಹಾಗೆಯೇ ನಿಮ್ಮ ಅನುಭವ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನೀವು ಯಾವ ದೇವರ ದರ್ಶನ ಹಾಗೆ ಅಭಿಷೇಕಗಳನ್ನು ನೋಡಲು ಬಯಸುತ್ತೀರಿ ಎಂಬುದನ್ನು ನಮಗೆ ತಿಳಿಸಿ. ಧನ್ಯವಾದಗಳು.